ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ನಾನ್ ವೆಜ್ ತೋರಿಸ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಚಿಕನ್ ಅಂತ ಹೇಳಿಬಿಟ್ಟು ತುಂಬ ಟೇಸ್ಟಾಗಿರುತ್ತೆ. ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಇದು ಚಪಾತಿ, ಮುದ್ದೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು ಚಿಕನ್ ಗ್ರೇವಿ. ಇದು ಈರುಳ್ಳಿ ತಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಇದು ಖಾರ ಕಮ್ಮಿ ಇದೆ ಸ್ವಲ್ಪ, ಅದಕ್ಕೋಸ್ಕರ ನಾನು ಇಷ್ಟು ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಚಿಲ್ಲಿ ಪೌಡ್ರ್ ಹಾಕೋಬೋದು. ಇದು ಗ್ರೀನ್ ಚಿಲ್ಲಿ ಅಲ್ವಾ, ಚಿಲ್ಲಿ ಚಿಕನ್ ಅಲ್ವಾ, ಅದಕ್ಕೋಸ್ಕರ ನಾನು ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಪುದೀನ ಒಂದು ಹಿಡಿ ಹಾಕ್ತಾಯಿದ್ದೀನಿ. ಟೊಮೆಟೊ 3 ಹಾಕ್ತಾಯಿದ್ದೀನಿ, ಫಾರಮ್ ಟೊಮೆಟೊ. ನಾನು ಯಾವುದೇ ಕಲರ್ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ. ಗ್ರೀನು ಪುದೀನ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪಲ್ಲೇ ಕಲರ್ ಬರುತ್ತೆ, ಗ್ರೀನ್ ಕಲರು. ಅದಕ್ಕೆ ನಾನು ಯಾವುದೇ ಕಲರ್ ಯೂಸ್ ಮಾಡ್ತಾಯಿಲ್ಲ, ನ್ಯಾಚುರಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಪೇಸ್ಟ್ ಮಾಡ್ಕೊಬಂದಿದ್ದೀನಿ ಇಷ್ಟು. ಬಟರ್ ಹಾಕೋತಾ ಇದ್ದೀನಿ ನಾನು, ಬೆಣ್ಣೆ. ನೀವು ಎಣ್ಣೆ ಬೇಕಾದ್ರೂ ಹಾಕೋಬೋದು. ಬಟರ್ ಹಾಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಅಂತ ನಾನು ಬಟರ್ ಹಾಕೋತಾ ಇದ್ದೀನಿ. ಪಲಾವ್ ಎಲ್ಲ 2 ಹಾಕೋತಿದ್ದೀನಿ ನಾನು. ಚಕ್ಕೆ 1 ಇಂಚು ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಇದು ಚೆನ್ನಾಗಿ ಫ್ಲೇವರ್ ಬಿಟ್ಕೋಬೇಕು. ಸೋಂಪು ಹಾಕೋತಾ ಇದ್ದೀನಿ 1/4 ಟೀ ಸ್ಪೂನು. ತುಂಬ ಟೇಸ್ಟಾಗಿರುತ್ತೆ. ಇದು ಮಾಡಿಕೊಂಡು ಒಮ್ಮೆ ನೋಡಿ ಹೇಗಿದೆ ಮಾಡೋದು, ರಿಚ್ ಆಗಿರುತ್ತೆ ಇದು. ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ 3/4 kg ತಗೊಬಂದಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಎಣ್ಣೆದಲ್ಲಾಗಲಿ ಬಟರಾಗಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಚಿಕನ್ನ. ತುಂಬ ಟೇಸ್ಟಾಗಿರುತ್ತೆ ಇದು. ಅರಿಶಿನ ಹಾಕ್ತಾಯಿದ್ದೀನಿ ಇದಕ್ಕೆ. ರುಚಿಗೆ ಉಪ್ಪು ಇವಾಗಲೇ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು. ಉಪ್ಪು ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದನ್ನು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರು ಹಾಕದೆ ಮಾಡ್ಕೊಳ್ಳಿ. ಒಂದು 10 ನಿಮಿಷದಲ್ಲೇ ಬೇಗ ಆಗೋಗುತ್ತೆ ಚಿಕನ್ ಮಸಾಲ. ಇದು ಚಿಕನ್ ಗ್ರೇವಿ ಗ್ರೀನ್ ಮಸಾಲ ಇದು. ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ಸ್ವಲ್ಪ. ನೀವು ಹಸಿ ಮೆಂತ್ಯ ಸೊಪ್ಪು ಇದ್ರೂ ಹಾಕೋಬೋದು, ತುಂಬ ರುಚಿ ಬರುತ್ತೆ. ನನ್ನ ಹತ್ರ ಕಸ್ತೂರಿ ಮೇಥಿ ಅಂತ ಇದೆ, ಅದಕ್ಕೆ ಅದು ಹಾಕ್ತಾಯಿದ್ದೇನೆ. ಮೆಂತ್ಯ ಸೊಪ್ಪು ಪುದೀನ ಜೊತೆಗೆ ರುಬ್ಕೊಂಡು ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಇಲ್ಲ ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಹಾಕೋಬೋದು ಮೆಂತ್ಯ ಸೊಪ್ಪನ್ನ. ಇದನ್ನು ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಇವಾಗ. ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ನಾವೇನು ಮಸಾಲೆ ರುಬ್ಕೊಂಡಿರ್ತೀವಿ ಗ್ರೀನ್ ಮಸಾಲ, ಅದನ್ನು ಹಾಕ್ತಾಯಿದ್ದೀನಿ ನಾನು. ಇವಾಗಲೇ ಯಾವುದೇ ನೀರು ಹಾಕ್ತಾ ಇಲ್ಲ. ಈ ಮಸಾಲೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ ಜೊತೆಗೆ. ಮೆಂತ್ಯ ಸೊಪ್ಪು ಹಾಕಿದ್ರೂ ಇನ್ನೂ ಗ್ರೀನ್ ಕಲರ್ ಬರುತ್ತೆ. ನಾನು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿದ್ದಕ್ಕೆ ಇಷ್ಟು ಕಲರ್ ಬಂದಿದೆ.
ಇನ್ನು ಮೆಂತ್ಯ ಸೊಪ್ಪು ಹಾಕೋರು ತುಂಬ ರುಚಿನೂ ಬರುತ್ತೆ, ಕಲರು ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಲಿಡ್ ಕ್ಲೋಸ್ ಮಾಡಿ ಇದನ್ನು ಸ್ಟೀಮಲ್ಲೇ ಬೇಯಿಸ್ಕೊಳ್ಳೋಣ. ಮತ್ತೊಂದು ಚಿಕ್ಕ ಜಾರಲ್ಲಿ ತೊಗೊಂಡು ಮಿಕ್ಸಿ ಜಾರಲ್ಲಿ ಗಸಗಸೆ 1 ಸ್ಪೂನ್ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ, ಒಂದು 7-8 ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬರೋಣ. ಇದು ಗಸಗಸೆ ಮತ್ತು ಗೋಡಂಬಿ ನಿಮಗೆ ಬೇಡ ಅನ್ನೋರು ವೈಟ್ ಕ್ರೀಮ್ ಬರುತ್ತೆ ನೋಡಿ, ಅದನ್ನು ಹಾಕ್ಕೋಬೋದು. ನಾನು ಇದ್ದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸ್ಕಿಪ್ ಮಾಡಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ಗೋಡಂಬಿ ಮತ್ತು ಗಸಗಸೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡು ಹಾಕ್ತಾಯಿದ್ದೀನಿ ನಾನು. ಮಸಾಲೆ ಎಲ್ಲ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನೂ ನೀರು ಹಾಕಿ, ಇವಾಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತು ಅಂತ ಹೇಳ್ಬಿಟ್ಟು 1-2 ಸ್ಪೂನು ನೀರು ಹಾಕ್ಕೋತಾ ಇದ್ದೀನಿ. ತುಂಬ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಗ್ರೇವಿ ಇರೋದು ಸಾಂಬಾರು ಆಗೋಗುತ್ತೆ. ಆಮೇಲೆ ನಾವು ಮಾಡ್ತಾ ಇರೋದು ಸೆಮಿ ಗ್ರೇವಿ, ಇದು ತುಂಬ ಅಂದರೆ ತುಂಬ ರುಚಿ ಇತ್ತು. ಇದು ನೀವು ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ. ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು. ಚಿಕನ್ ಎಲ್ಲ ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ. ಇದು ಇನ್ನೂ ಸ್ವಲ್ಪ ಗ್ರೇವಿ ಗಟ್ಟಿಯಾಗಬೇಕಿದು. ನೋಡಿ ಇನ್ನೂ ಗ್ರೇವಿ ಗಟ್ಟಿಯಾಗಬೇಕು. ಲಿಡ್ ಕ್ಲೋಸ್ ಮಾಡಿ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋಣ. ನಾವೇನು ಮಸಾಲೆ ಇದು ಗಸಗಸೆ ಮತ್ತು ಗೋಡಂಬಿ ರುಬ್ಕೊಂಡಿರ್ತೀವಿ ಅದನ್ನೆಲ್ಲ ಕೊನೆಯದಾಗಿ ನಾನು ಹಾಕ್ತಾಯಿದ್ದೀನಿ. ನೀವು ಇದನ್ನು ಸ್ಕಿಪ್ ಮಾಡಿ ಬೇಕಾದ್ರೆ ಮಿಲ್ಕ್ ಕ್ರೀಮ್ ಇರುತ್ತಲ್ಲ ಅದನ್ನು ಹಾಕ್ಕೋಬೋದು. ಗಸಗಸೆ ಗೋಡಂಬಿ ಕೊನೆಯದಾಗಿ ಹಾಕಿದ್ರೆ ತುಂಬ ರಿಚ್ಚು ಟೇಸ್ಟ್ ಕೊಡುತ್ತೆ. ನೋಡಿ ಗ್ರೇವಿ ಥರ ಆಗಿದೆ. ಇನ್ನೊಂದು 2-3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ತುಂಬ ಗಟ್ಟಿಯಾಗಿದೆ ಇವಾಗ, ಸಾಕು ಇವಾಗಿಷ್ಟು ಗಟ್ಟಿಯಾಗಿರೋದು. ಇನ್ನೂ ಸ್ವಲ್ಪ ನಿಮಗೆ ಡ್ರೈ ಬೇಕಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೋಬೋದು. ನನಗೆ ಗ್ರೇವಿ ಟೈಪ್ ಮಾಡ್ತಾ ಇರೋದು ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಟೇಸ್ಟು ಅಷ್ಟೇ ಸಹ ಚೆನ್ನಾಗಿರುತ್ತೆ. ಮೊದಲಿಗೆ ಯಾರ್ಯಾರು ಹೊಸ್ದಾಗಿ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.